ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹೆಬ್ಬಾಳ ಎನ್ನುವ ಗ್ರಾಮದಲ್ಲಿ ಎಷ್ಟೋ ದಿನಗಳಿಂದ ಜಿಡ್ಡಿ ಓಣಿಯಲ್ಲಿ ಗಠಾರಿನ ಚೇಂಬರ್ ಬ್ಲಾಕ್ ಆಗಿ ದುರ್ವಾಸನೆ ಬರುತ್ತಿದ್ದು ಚೇಂಬರ್ ನೀರು ಮೇಲೆ ಬಂದು ಜನರ ಆರೋಗ್ಯಕ್ಕೆ ಆತಂಕ ತಂದು ಒಡ್ಡಿದೆ. ಇದರಿಂದ ಊರಿನ ಮಕ್ಕಳ ಹಾಗೂ ವಯಸ್ಸಾದವರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಂಚಾಯಿತಿಯ ಡೆವಲಪ್ಮೆಂಟ್ ಆಫೀಸರ್ ಅವರಿಗೆ ಸುಮಾರು ಬಾರಿ ಮನವಿ ಮಾಡಿದರೂ ಇನ್ನೂವರೆಗೆ ಪರಿಣಾಮಕಾರಿಯಾದಂತಹ ಕೆಲಸ ಆಗಿಲ್ಲ. ಈ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ, ಸುಮಾರು 8-9 ತಿಂಗಳ ಸಮಸ್ಯೆ ಇದಾಗಿದ್ದು ಮುಂಚೆ ಇದ್ದಂತಹ ಮೆಂಬರ್ಗಳು ಅಧ್ಯಕ್ಷರು ಕೂಡ ತಲೆಕೆಡಿಸಿಕೊಂಡಿಲ್ಲ. ಈ ಮಾಜಿಗಳ ಮೇಲೆ ಊರಿನ ಗ್ರಾಮಸ್ಥರು ಸಿಟ್ಟಾಗಿದ್ದು ಈ ಬಾರಿ ಯಾವ ಮುಖ ಇಟ್ಟುಕೊಂಡು ನಮ್ಮ ಬಳಿ ಬಂದು ವೋಟ್ ಕೇಳುತ್ತಾರೆ ನೋಡೋಣ ಅನ್ನುವ ಮಾತುಗಳನ್ನು ಆಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಇತ್ತ ಕಡೆ ಗಮನ ಕೊಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ನಮ್ಮ ಕರಾಳ ಸತ್ಯ ತಂಡದ ಆಗ್ರಹವಾಗಿದೆ. ನಾಗರಾಜ್ ಗೊಬ್ಬರಗುಂಪಿ, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಮಿಷನ್ ತಗೊಂಬಂದು ನಿಂತ ಕಾಸ ಒಳ್ಳೆ ಹೋಗ್ಬಿಡ್ತಾರೆ, ಕೆಲಸ ಮಾಡೋಕೆ ತಯಾರಿಲ್ಲ. ಮುಂದೆ ಅದು ಪೈಪ್ಲೈನ್ ಕಟ್ ಆಗೈತೆ, ಅದು ಎಲ್ಲೋ ಕಟ್ ಆಗೈತೋ ಗೊತ್ತಿಲ್ಲ, ಅದನ್ನು ನೋಡವಲ್ರ. ಬಂದು ಅವ್ರ ಬ್ಯಾಡ ಅಂದ್ರಿ ಒಳ್ಳೆ ಹೋದಿವ್ರಿ ಅಂತ ಇದೊಂದು ಕತ್ತಿ ಹೇಳಕತ್ಬಿಟ್ಟಾರ. ಇದು ಮನ್ಯಾಗ ಪೈಖಾನಿ ಮುಂದೆ ಇಟ್ಕೊಂಡು ಊಟ ಮಾಡೋದಾಗೈತೆ ಬಾಳೆವ. ಅದಕ್ಕೆ ಆ ಪರಿಸ್ಥಿತಿ ನೋಡ್ರಿ, ಇದನ್ನು ಸ್ವಚ್ಛ ಮಾಡಿ ಕಾಸು ಇದನ್ನು ಮಾಡುವಂಗೆ ಮಾಡ್ರಿ ಅಂತೇಳಿ ನಿಮಗೆ ಮ್ಯಾಗ ಕೇಳ್ಕೊಂತೇವೆ ನೋಡ್ರಿ. ಪರ್ಯಾಯ ಮಾಡಾಕ್ತಾರಲ್ಲ ಗ್ರಾಮ ಪಂಚಾಯತಿಯವ್ರ, ಈಗ ಅಡ್ಡಾಡೋರ್ ಮಕ್ಳಿಗೆ ಕಾಲ ಅಷ್ಟು ಅಡ್ಡಾಡಕತ್ತಾರ. ಈಗ ಒಮ್ಮೆ ಬಂದ್ ಮಾಡಿದ್ರು ಮಾಡಿದ ಹೊಳೆ ಕಟ್ಟನಕ್ಕೆ ಏನಿಲ್ಲ ಇಲ್ಲ ಆ ಟೈಪ್ ಅದಾರ ಇವರು ಪಂಚಾಯತಿಯರ. ಅದನ್ನ ಕ್ರಮ ಅಣಕ್ರಿ PDO ಅಣಕ್ರಿ ಹೇಳಿದ್ರನಕ್ರಿ ಅವ್ನ ಕಣ್ಣ ತೆಗೆದು ನೋಡವಲ್ಲ. 10 ತಿಂಗಳಾತ್ರಿ 10 ತಿಂಗಳು ಮಾಡ್ತಾರಲ್ಲ. ಮಕ್ಕಳು ಅಡ್ಡಾಡಿ ಸಾಕಾಗಿ ಹೋದ್ಪ. ಪಂಚಾಯತಿಯವ್ರಿಗೆ ಹೇಳಿದ್ರಿ, ಯಾವ್ದೊಂದು ತೆರೆ ತಗೋಲ್ರಿ. ನಮ್ಮ ಮನೆಗೆ ವಾಸನೆ ಬಾಳ ಹಿಡ್ದೈತಿ. ಅದು ಕುತ್ಕೊಂಡ್ ತಿನ್ಬರಿ ನೋಡ್ತೀನಿ ನಾನು ಇಲ್ಲ ಅವ್ರಿಗೆ ಹಿಂಗೆಲ್ಲ ಹೇಳಿ ಸಾಕಾಗಿ ಕೈ ಬಿಟ್ಟಿವ್ರ ನಾವು ಹೇಳೋದು. ಎಲ್ಲಿ ಮಟ್ಟಾರ ಹೇಳೋದು ಹಂಗ ನಾವು ಮುಚ್ಚಿಬಿಟ್ಟಿವಿ ಅಂದ್ರೆ ಪಾಯ್ಕಾನಿಗೆ ಹೋಗತ್ತೆ ಎಲ್ಲ. ಪಾಯ್ಕಾನ ಕಿತ್ಕೊಂಡು